ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೋಡಿ, ಇದೊಂದು ಈ ಥರ ಫ್ಯಾನ್ಸಿಯಾಗಿ ಇವಾಗೆಲ್ಲ ಬರ್ತಾ ಇದೆಯಲ್ಲ, ಈ ಥರ ರೌಂಡ್ ಶೇಪ್ ಇಟ್ಬಿಟ್ಟು ಇಲ್ಲಿ ಈ ಥರ ಶೇಪ್ ಬರುತ್ತೆ. ಇಲ್ಲಿ ಪೈಪಿಂಗ್ ಕೊಡ್ಬೋದು, ಇಲ್ಲ ಅದೇ ರೀತಿನೇ ಹಿಂಗೆ ಬಾರ್ಡ್ರ್ ಇಟ್ಟಿದ್ರೆ ಹಿಂಗೆ ಇಟ್ಕೋಬೋದು. ಇಲ್ಲಿ ಟ್ಯಾಗ್ ಬರುತ್ತೆ, ಉಕ್ಸ್ ಬರುತ್ತೆ, ಇಲ್ಲಿ ಓಪನ್ ಇಲ್ದೇ ಇಡ್ಬೋದು ಆ ಥರ. ಆಮೇಲೆ ಇಲ್ಲಿಗೆಲ್ಲ ಗುಂಡುಗಳು, ಈಗೆಲ್ಲ ಪೋಟ್ಲಿ ಬಟನ್ ಅಂತಾರಲ್ಲ ಅದನ್ನು ಈ ರೀತಿ ಇಡೋದು. ಈ ಥರ ಬರುತ್ತೆ. ಈ ಡಿಸೈನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಸ್ಯಾರಿಗೆ. ಇದು ಆ್ಯಕ್ಚುಲಿ ಇಲ್ಲಿ ಓಪನ್ ಇಡಲ್ಲ ನಾನು. ಇಲ್ಲಿ ಬಂದ್ಬಿಟ್ಟು ಈ ಬಾರ್ಡ್ರ್ ಬರುತ್ತಲ್ಲ, ಈ ಬಾರ್ಡ್ರನ್ನ ಇಲ್ಲಿ ಡಿಸೈನ್ ಕೊಡ್ತೀನಿ. ಇದು ಓಪನ್ ಇಟ್ಬಿಟ್ಟು ಇಲ್ಲಿ ಬಾರ್ಡ್ರ್ ಕೊಡ್ತೀನಿ. ಅಂದರೆ ಡಿಸೈನ್ ಕಾಣಿಸ್ಬೇಕು, ಆದರೆ ಇದು ಇಲ್ಲಿ ಓಪನ್ ಇರಬಾರ್ದು. ಅವ್ರು ಓಪನ್ ಹಾಕೊಳ್ಳಲ್ಲ, ಅದಕ್ಕೋಸ್ಕರ ಇಲ್ಲಿ ಓಪನ್ ಇಡಲ್ಲ. ಸ್ವಲ್ಪ ಬಾರ್ಡ್ರ್ ಕಮ್ಮಿನೇ ಮಾಡ್ತೀನಿ. ಇಷ್ಟು ಡೀಪ್ ಇದೆ, ಡೀಪಿಗೆ ತಕ್ಕನಾಗಿ ಇದು ಸ್ವಲ್ಪ ಬಿಟ್ಟು ಈ ಶೇಪ್ ತಗೋತೀನಿ. ಅವರು ಜಾಸ್ತಿ ಬ್ರಾಡ್ ಆಗ್ತಾ ಇರೋದ್ರಿಂದ ಆ ಶೇಪಿಗೆ ನಾವು ಎಷ್ಟು ಬಾರ್ಡ್ರ್ ಕೊಡ್ತೀವಿ ಡೀಪು ಅದ್ರ ಮೇಲೆ ಅಡ್ಜಸ್ಟ್ ಮಾಡಿ ಮಾಡಬೇಕಾಗುತ್ತೆ. ಫಸ್ಟ್ಗೆ ಇದು ಎದೆ ಸುತ್ತಳತೆ ಬಂದ್ಬಿಟ್ಟು 32 ಇದೆ. ಎದೆ ಸುತ್ತಳತೆ ಬಂದ್ಬಿಟ್ಟು 32. ಇದನ್ನ 4 ಭಾಗ ಮಾಡಿಕೊಂಡ್ರೆ ನಮಗೆ 8 ಬರುತ್ತೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 27 ಇದೆ. 27. ಇದನ್ನು 4 ಭಾಗ ಮಾಡಿದ್ರೆ ನಮಗೆ 6 ಮುಕ್ಕಾಲು ಬರುತ್ತೆ. 6 ಮುಕ್ಕಾಲು 7 ಬರುತ್ತೆ. 6 ಮುಕ್ಕಾಲು 7 ಬರುತ್ತೆ. ಇದು ಉದ್ದ ಬಂದ್ಬಿಟ್ಟು 13.5. ಬ್ಲೌಸ್ ಉದ್ದ ಬಂದ್ಬಿಟ್ಟು 13.5. ಇವಾಗ 8 ಬಂತಲ್ವಾ, 8ಗೆ ನಾನು 8 ಇಂಚಿಗೆ 2 ಇಂಚು ಸ್ಟಿಚಿಂಗಿಗೆ, ಇನ್ನೊಂದು ಇಂಚು ಯಾಕೆಂದರೆ ಫ್ರಂಟ್ಗೆ ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೆ 1.5 ಇಂಚ್ ಸೇರಿಸ್ಬಿಟ್ಟು ಟೋಟಲ್ಲು ಅದು 11.5 ಇಂಚ್ ತೊಗೋತೀನಿ. ನೋಡಿ, 11.5 ಇಂಚ್ ಇಲ್ಲಿ ಮಾರ್ಕ್ ಮಾಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇಟ್ಕೊಂಡು ಈಗ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಕಟ್ ಮಾಡ್ಕೊಂಡಾದ್ಮೇಲೆ ಸೈಡ್ಗೆ ಇಟ್ಬಿಡೋಣ. ಇವಾಗ ಇದನ್ನು ತಗೊಂಡು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇವಾಗ ಇಲ್ಲಿ ಮಾಮೂಲಿ ಕೆಳಗಡೆ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದೆಲ್ಲ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚ್ ಸಾಕು. ಏನಾದ್ರು ಪ್ಲೇನ್ ಬ್ಲೌಸ್ ಆದರೆ ಮಾತ್ರ 1.5 ಇಂಚ್ ಬೇಕು. ಇಲ್ಲಿ ನಮಗೆ 13.5 ಇಂಚು ರೆಡಿ ಬೇಕು. 13.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇನ್ನು ಅರ್ಧ ಇಂಚು ಸ್ಟಿಚಿಂಗಿಗೆ. ಆಲ್ರೆಡಿ ಕೆಳಗಡೆನೂ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ, ಮೇಲ್ಗಡೆನೂ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಈಗ ಇದನ್ನು ಮಾರ್ಕ್ ಮಾಡಿಕೊಂಡೆ ನಮಗೆ ಇದು ನೆಕ್ಕು ಮತ್ತು ನೆಕ್ ಬಿಡ್ತು ಮತ್ತು ಡೀಪು ಎರಡು ಸೇರಿ 5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 5 ಇಂಚಿಗೆ ಇಲ್ಲಿ ಬಂದ್ಬಿಟ್ಟು ನಾನು 2 ಇಂಚಿಗೆ ಮಾರ್ಕ್ ಮಾಡ್ತೀನಿ. ನೆಕ್ ಡೀಪ್ ಬಂದ್ಬಿಟ್ಟು 2 ಇಂಚ್ ಸಾಕು. 2 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಮತ್ತು ಡೀಪದ್ದು ಬಂದ್ಬಿಟ್ಟು 4 ಬರುತ್ತೆ. 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇಲ್ಲಿಂದ ಇಷ್ಟು ಬಿಟ್ಟು ಇಲ್ಲಿಂದ ಡೀಪು ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇದನ್ನು ನೋಡ್ಕೊಂಡು ಮಾಡ್ಕೋಬೇಕು. ಇವಾಗ ಸದ್ಯಕ್ಕೆ ಮಾರ್ಕ್ ಮಾಡ್ತೀನಿ. ಅದು ಕಟಿಂಗ್ ಮಾಡುವಾಗ ನೋಡ್ಕೋತೀನಿ. ಇದು 2 ಮುಕ್ಕಾಲು ಮಾರ್ಕ್ ಮಾಡ್ತೀನಿ. ಡೀಪ್ ಬೇಕು ಅಂದರೆ 3.5ವರೆಗೂ ಇಡ್ಬೋದು. ಇವ್ರಿಗೆ 2 ಮುಕ್ಕಾಲು ಆದರೆ ಸಾಕು. ಜಾಸ್ತಿ ಬ್ರಾಡ್ ಆದರೆ ಆ ಕಡೆ ಈ ಕಡೆ ಬ್ರಾ ಎಲ್ಲ ಕಾಣಿಸುತ್ತೆ, ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇವಾಗ ಇಲ್ಲಿ ಬೇಕು ಅಂದರೆ ಇದು ಇಷ್ಟು ಡೀಪಲ್ಲೇ ಇಲ್ಲಿ 1.5 ಇಂಚ್ ಬಿಟ್ಬಿಟ್ಟು 1 ಇಂಚಿಗೆ 1/4 ಇಂಚ್ ಬಿಟ್ಟಿದ್ದೀನಿ. ಇವಾಗ ಇಲ್ಲಿಂದ 2.5 ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇದು ನಾನು ಕಟಿಂಗ್ ಮಾಡಿದಾಗ ತೋರಿಸ್ತೀನಿ. ಈ ರೀತಿ ಇಷ್ಟೇ, ಈ ರೀತಿ ಕಟ್ ಮಾಡ್ಕೊಳ್ಳೋದು. ಇವಾಗ ಇಲ್ಲಿ ಈ ಕಟ್ ಮಾಡಿ ಶೇಪ್ ತೆಗೆದಾಗ ಇಲ್ಲಿ ಬಾರ್ಡ್ರ್ ಕೊಡ್ತೀನಿ. ಇಲ್ಲಿಗೆ ಬಾರ್ಡ್ರ್ ಕೊಡೋಲ್ಲ, ಇಲ್ಲಿಗೆ ಕೊಡ್ತೀನಿ. ಇಲ್ಲಿಗೆ ಡಿಸೈನ್ ಕೊಟ್ಬಿಟ್ಟು ಪೀಸ್ ಉಳಿದ್ರೆ ಇಲ್ಲಿಗೆ ಕೊಡ್ತೀನಿ. ಇಲ್ಲ ಅಂದರೆ ಪೋಟ್ಲಿ ಬಣ್ಣ ಕೊಟ್ಟರೆ ಸಾಕು. ಇಲ್ಲಿ ಅದೇ ಗುಂಡುಗಳು ಈ ಥರ ಇಲ್ಲಿವರೆಗೂ ಮಾತ್ರ, ಇಲ್ಲಿ ಕೊಡಲ್ಲ. ಇಲ್ಲಿ ಒಂದು ಉಕ್ಕು ಹಾಕ್ತೀನಿ. ಉಕ್ಕು ಹಾಕ್ಬಿಟ್ರೆ ಬಟನು ಇಲ್ಲ ಉಕ್ಕು ಹಾಕಿದ್ರೆ ಆಯಿತು. ಈ ಥರ ಬರುತ್ತೆ. ಮುಂದೆನೇ ಉಕ್ಕು ಬರೋದು. ಈ ಸುಮ್ಮನೆ ಇಲ್ಲಿ ಡಿಸೈನ್ಗೆ ಅಷ್ಟೇ. ಇಲ್ಲ ಉಲ್ಟಾ ತಿರುಗಿಸ್ಬಿಟ್ಟು ಇಡ್ಬೋದು. ನೋಡೋಣ ಸ್ಟಿಚಿಂಗ್ ಮಾಡುವಾಗ ಯಾವ್ದು ಈಸಿ ಆಗುತ್ತೆ ಆ ರೀತಿ ಮಾಡ್ತೀನಿ. ಇಲ್ಲಿ ಬಟನ್ ಇಡೋದ್ರಿಂದ ಇದನ್ನು ತಿರುಗ್ಸೋಕ್ಕಾಗಲ್ಲ. ತಿರುಗಿಸ್ಬಿಟ್ರೆ ಆಮೇಲೆ ಬೇಕಂದ್ರೆ ಬಾರ್ಡರ್ ಅಟ್ಯಾಚ್ ಮಾಡ್ಕೋಬೋದು. ಏನು ತೊಂದರೆ ಏನಿಲ್ಲ. ನೋಡೋಣ ಕಟ್ ಮಾಡ್ಕೊಳ್ಳೋಣ. ಸ್ಟಿಚಿಂಗ್ ಮಾಡುವಾಗ ಅದು ಏನು ಮಾಡೋದು ನೋಡ್ಬೋದು, ಅದರಲ್ಲೇನು ತೊಂದರೆ ಏನಿಲ್ಲ. ಇವಾಗ ಮಾಮೂಲಿ ಬ್ಲೌಸಲ್ಲಿ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 27ಗೆ 6 ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು. 6 ಮುಕ್ಕಾಲು 1 ಇಂಚು ಸ್ಟಿಚಿಂಗ್ ಡಾಟ್ ಹಿಡಿಯೋಕ್ಕೆ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ಗೆ. ಇದಾಯಿತು. ಇವಾಗ ಮತ್ತೆ ಬ್ಲೌಸ್ ತೊಗೊಂಡು ಈಗ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು 5.5 ಬರುತ್ತೆ. ಈ ಕಡೆಯಿಂದ ಈ ಕಡೆಗೆ 5ಕ್ಕೆ ಮಾರ್ಕ್ ಮಾಡ್ಕೊತೀನಿ. 5 ಈ ಕಡೆಯಿಂದ 5.
ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ ಕಡೆಗೆ ಎದೆ ಸುತ್ತಳತೆ ನಮಗೆ 8 ಬಂದಿದೆ. 8ನ ಮಾರ್ಕ್ ಮಾಡ್ಕೊತೀನಿ. ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗ್ಗೆ. ಇಲ್ಲಿಂದ 1 ಇಂಚ್ಗೆ ರೌಂಡ್ ಶೇಪ್ ತಗೊಬಿಟ್ರೆ ಆಯಿತು. ಇವಾಗ ಇದನ್ನು ಬೇಕು ಅಂದರೆ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಇದರಲ್ಲಿರುವಾಗೆ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ಬೇಕು. ಏನಾದರೂ ಜಾಸ್ತಿ ಕಮ್ಮಿ ಇದ್ದರೆ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ನಮಗೆ 7.5 ಬರ್ತಿದೆ. 7.5 ನೋಡಿ 8 ಇಂಚ್ ಬಂದಿದೆ. ಒಂದು ಅರ್ಧ ಇಂಚು, ಒಂದು 1/4 ಇಂಚ್ ಮೇಲೆ ಮಾಡ್ಕೊಳ್ಳೋಣ. ಅವಾಗ ನಮಗೆ ಅಲ್ಲಿಗೆ ಸರಿ ಹೋಗುತ್ತೆ ನೋಡಿ. ಇಲ್ಲಿಂದ ಸ್ವಲ್ಪ ಕ್ರಾಸಾಗಿ ಈಗ ನೋಡಿ 7.5 ಕರೆಕ್ಟಾಗಿ ಬಂತು. ಹಾಗೆ ನೋಡಿಕೊಂಡು ಒಂದು ಪಾಯಿಂಟ್ ಆ ಕಡೆ ಈ ಕಡೆ ಸರಿ ಮಾಡ್ಕೋಬೇಕು ಅಷ್ಟೇ. ಇದು ನಾನು ಲಾಸ್ಟಲ್ಲಿ ಕಟ್ ಮಾಡ್ಕೋತೀನಿ ಡಿಸೈನ್ನ. ಇವಾಗ ಇಲ್ಲಿ ಕಟ್ ಮಾಡ್ಕೋತೀನಿ. ಹೀಗೆ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಒಂದು ಸಲ ಡಿಸೈನ್ಗಳೆಲ್ಲ ಸ್ಟಿಚಿಂಗ್ ಮಾಡೋಕೆ ಬಂದುಬಿಟ್ರೆ ಆರಾಮಾಗಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಅಂದರೆ ಆವಾಗವಾಗ ಸ್ಟಿಚಿಂಗು ಅಂದರೆ ಡಿಸೈನ್ಸ್ನ ಸ್ಟಿಚ್ ಮಾಡ್ತಾ ಇರಬೇಕು, ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ಯಾವುದಾದ್ರೂ ಡಿಸೈನ್ಸ್ನ ಹೊಸ ಡಿಸೈನ್ನ ರೆಡಿ ಮಾಡ್ತಾಯಿದ್ರೆ ಆಮೇಲೆ ಮಾಡ್ತಾ 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 ಎಕ್ಸ್ಪೀರಿಯೆನ್ಸ್ ಆದಷ್ಟು ನಮ್ಗೆ ಈಸಿ ಆಗುತ್ತೆ. ಅಯ್ಯೋ ಆ ಡಿಸೈನ್ ಕಷ್ಟ, ಈ ಡಿಸೈನ್ ಕಷ್ಟ ಅಂದ್ಕೋಬಾರ್ದು, ಮಾಡ್ಬೋದು ನೋಡಿ. ಈಗ ಸೈಡ್ ಇಟ್ಬಿಡೋಣ. ಇವಾಗ ಇದನ್ನು ಓಪನ್ ಇರೋದು ನಮ್ಮ ಕಡೆ ಇಟ್ಕೊಳ್ಳೋಣ, ಕ್ಲೋಸ್ ಇರೋದು ಆ ಕಡೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಹಾಕೋತೀನಿ. ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಕ್ರಾಸ್ ಇದೆಯಲ್ಲ, ಪೀಸ್ ತೆಗೆದುಬಿಡ್ತೀನಿ. ತೆಗೆದ್ಬಿಟ್ಟು ಏನಿಲ್ಲ ಇಟ್ಕೊಂಡು ಇದೇನಿದೆ ಇದನ್ನು ಹೀಗೆ ಇಟ್ಕೊಳ್ಳೋದು ಅಷ್ಟೇ. ಕರೆಕ್ಟಾಗಿದೆ. ಹೀಗೆ ಇಟ್ಕೊಂಡು ಮಾಮೂಲಿ ಇಲ್ಲೊಂದು ಪಿನ್ ಹಾಕ್ಕೊಂಬಿಡೋದು, ಇಲ್ಲೊಂದು ಕೆಳಗಡೆ ಒಂದು ಪಿನ್ ಹಾಕ್ಕೊಳ್ಳೋದು. ಇಟ್ಕೊಂಡು ಇದೇನು ಅವ್ರೇನು ಡಿಸೈನ್ ಏನು ನಮ್ಗೆ ಇದೇ ಡಿಸೈನ್ ಬೇಕು ಅಂತ ಏನು ಹೇಳೋಲ್ಲ, ಒಂದೊಂದು ಹೇಳ್ತಾರೆ. ಒಂದೊಂದು ಈಗಿನ ಟ್ರೆಂಡಿಂಗ್ ಆಗಿರೋ ಡಿಸೈನ್ಸ್ನೇ ನಾನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಡ್ತೀನಿ. ಇವಾಗ ನಮ್ಮ ರೆಗ್ಯುಲರ್ ಕಸ್ಟಮರು, ಹಂಗಾಗಿ ಏನು ಅಷ್ಟು ಇದೇ ಡಿಸೈನ್ ಅದೇ ಡಿಸೈನ್ ಅಂತ ಹೇಳೋಲ್ಲ. ಕೆಲವೊಂದು ಡಿಸೈನ್ ಕಳಿಸ್ತಾರೆ ಯೂಟ್ಯೂಬಲ್ಲಿ ನೋಡಿಬಿಟ್ಟು, ಆ ಡಿಸೈನ್ನ ಸ್ಟಿಚ್ ಮಾಡ್ತೀನಿ. ಇಲ್ಲ ಈ ಥರ ಆಲ್ರೆಡಿ ಇದು ನಾನು ಅಕ್ಕನ ಮಗಳು ವರ್ಕೌಟಿದ್ದೆ, ಅದೇ ಡಿಸೈನ್ನೇ ರೆಡಿ ಮಾಡ್ತಾಯಿದ್ದೀನಿ. ಸೀರೆ ಇದೇ ಥರದ್ದು, ಕಲರ್ ಬೇರೆ ಇತ್ತು, ಅದಕ್ಕೋಸ್ಕರ ನಾನು ಅವ್ರಿಗೆ ಇಲ್ಲಿ ಓಪನ್ ಇಟ್ಟಿದ್ದೆ, ಇವ್ರಿಗೆ ಬಾರ್ಡರ್ ಇಟ್ಬಿಡೋಣ ಅಂದ್ಬಿಟ್ಟು ಅದೇ ಡಿಸೈನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ತೆಗೆದುಬಿಟ್ಟು ಇಲ್ಲಿ ಶೇಪ್ ತೆಗೆಯೋಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಆಯಿತು. ಈ ಪ್ರಿಂಟು ಮಾಮೂಲಿ ಬ್ಲೌಸ್ ಇಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟೇ. ಈಗ ತಗೊಂಡು ಸ್ವಲ್ಪ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ರೆ ನೀಟಾಗಿ ಬರುತ್ತೆ ನೋಡಿ. ಇಷ್ಟೇ ನೀಟಾಗಿ ಇದನ್ನು ರೌಂಡ್ ಶೇಪ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಮಾಮೂಲಿ ಇಲ್ಲಿ ಬೆಲ್ಟ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಇದು ಬಂದ್ಬಿಟ್ಟು 3.5 ಇದೆ. 3.5 ಇದೆ. ಇಲ್ಲಿಂದ ಇಲ್ಲಿಗೆ 4.5 ಇರ್ತೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಮತ್ತು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅರ್ಧ ಇಂಚ್ ಬಿಟ್ಟು ಅಲ್ಲಿಂದ ಇಲ್ಲಿಗೆ 9.5 ಬಂತು. 9.5 ಇಲ್ಲಿಂದ ಇಲ್ಲಿ ಬೆಲ್ಟ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಗೆ 12.5. ಇಲ್ಲಿಂದ ಇಲ್ಲಿಗೆ 9.5, ಇಲ್ಲಿಂದ ಇಲ್ಲಿಗೆ 12.5. ಇಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು ನೋಡಿ. ಇಷ್ಟೇ, ಇದು ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಇಲ್ಲಿಂದ 3/4ಗೆ ಮಾರ್ಕ್ ಮಾಡ್ಕೋತೀನಿ. ಈ ಕಡೆ 1 ಇಂಚು, ಈ ಕಡೆ 1 ಇಂಚು, 3/4 ಮಾರ್ಕ್ ಮಾಡಿ ಆ ಮಧ್ಯ ಆದಮೇಲೆ ಆ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಈ ಡಾಟ್ ಪಾಯಿಂಟ್ನ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಇಲ್ಲಿ ಜಾಯಿಂಟ್ ಮಾಡ್ಕೋಬೇಕು ಅಷ್ಟೇ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಕಂಕ್ಳ ಹತ್ರ ಈ ಕಂಕ್ಳು ಇದೆಯಲ್ಲ, ಈ ಕಂಕ್ಳಿಂದ ಇಲ್ಲಿವರೆಗೂ ಇಲ್ಲಿಂದ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೋಬೇಕು. 3/4 ಇಂಚು
ರೀತಿ ಮಾರ್ಕ್ ಮಾಡ್ಕೊಂಡು ಇದು ಡಾಟ್ಗೆ ಈ ಕಡೆ ಸ್ಟಿಚಿಂಗ್ ಎರಡಕ್ಕೂ ಆಗುತ್ತೆ. ಇದಿಷ್ಟು ಇವಾಗ ಕಟ್ ಮಾಡ್ಕೊಳ್ಳೋಣ. ಆಯಿತು, ಇದನ್ನು ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇಲ್ಲಿಂದ ನೀಟಾಗಿ ಶೇಪ್ ತೆಗಿಬೇಕು. ಇದು ರೌಂಡ್ ಶೇಪ್ ಇರುತ್ತಲ್ಲ, ಆಯಿತು. ಈಗ ಇಲ್ಲಿಂದ ಶೇಪ್ ತೆಗಿಬೇಕು. ಆಯಿತು, ಮತ್ತೆ ಇಲ್ಲಿಂದ ಸ್ವಲ್ಪ 1/4 ಇಂಚು ಅಷ್ಟೇ. ಇವಾಗ ಇದನ್ನು ನೀಟಾಗಿ ಇಲ್ಲಿಂದ ಮಾರ್ಕ್ ಮಾಡಿ, ಈ ಕಡೆಯಿಂದ ಹಿಂಗೆ ಮಾರ್ಕ್ ಮಾಡಿ, ಈ ಕಡೆಯಿಂದ ಮಾರ್ಕ್ ಮಾಡಿದ್ರೆ ಆಯಿತು. ಇವಾಗ ಇದರಿಂದ ಒಂದು ಪಿನ್ನಲ್ಲೋ ನಿಮಗೆ ವೀಲರ್ ಇದ್ದರೆ ವೀಲರು ಈ ಥರ ಮಾರ್ಕ್ ಮಾಡ್ಕೊಂಬಿಟ್ರೆ ನಮ್ಗೆ ಆ ಕಡೆನೂ ಮಾರ್ಕ್ ಬೀಳುತ್ತೆ. ನಾನು ಒಂದೊಂದ್ಸಲ ಸೂಜಿಲೇ ಮಾಡ್ತೀನಿ. ಮಾರ್ಕರ್ ಇದ್ದರೆ ಅದು ಇದೆ, ಸದ್ಯಕ್ಕೆ ಸಿಗ್ತಾ ಇಲ್ಲ ಕೈಗೆ. ಹಂಗೆ ಒಂದೊಂದ್ಸಲ ಆ ಕಡೆ ಇಟ್ಟಿದ್ದಾಗ ಇರೋದ್ರಲ್ಲೇ ಮಾರ್ಕ್ ಮಾಡ್ಕೊಳ್ಳೋದು. ಇದು ರೆಡಿ ಆಯಿತು. ಇವಾಗ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಬಂದ್ಬಿಟ್ಟು 5 ಇಂಚ್ ಬೇಕು ಅಂತ ಹೇಳಿದ್ದಾರೆ. ಇದು 4 ಇಂಚಿದೆ. ನಾನು 5 ಇಂಚ್ ಇಡ್ತೀನಿ. ಉದ್ದ ಬಂದ್ಬಿಟ್ಟು 5 ಇಂಚು. ಫಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 5.5 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಇಲ್ಲಿಗೆ 3 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇದೇನಿರುತ್ತೆ ಸ್ಲೀವ್ಸ್ನ ಈ ರೀತಿ ಇಟ್ಕೊಂಡು ಮಾಡ್ಕೋಬೋದು, ಇಲ್ಲ ಇದರಿಂದ ಅಳತೆ ತೊಗೊಂಡಾದರೂ ಮಾಡ್ಬೋದು. ಎರಡು ಈಸಿನೇ, ನಿಮ್ಗೆ ಯಾವುದು ಈಸಿ ಆಗುತ್ತೆ ನೋಡಿ. 7 ಇಂಚಿದೆ, 7 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಹಿಂಗೆ ತೊಗೋಬೇಕು. ಯಾಕಂದರೆ ಇದು ಸ್ವಲ್ಪ ಉದ್ದ ಹೇಳಿದಾರಲ್ವ, ಹಾಗಾಗಿ ಅದ್ರ ಅಳತೆ ನಮ್ಗೆ ಇರಲ್ಲ. ಹಂಗಾಗಿ ಇದು ಹಿಂಗೆ ಇಟ್ಕೊಂಡು ಬೇಕಾದ್ರೆ ನೋಡಿ ನೀಟಾಗಿ ಮಾಡ್ಕೋಬೇಕು. ಇದು ಹಳೆಯ ಬ್ಲೌಸ್, ಇದು ನಾನೇ ಸ್ಟಿಚ್ ಮಾಡಿರೋದು. ಈ ಥರ ಇದೆ. ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ತೆಗೆದ್ರೆ ಆಯಿತು ನೋಡಿ, ಅಷ್ಟೇ. ಇಲ್ಲಿಂದ ಸ್ವಲ್ಪ ಹಿಂಗೆ ಬರ್ತಾ ಕ್ರಾಸಾಗಿ ತೊಗೊಳೋದು. ಇಲ್ಲಿಂದ 2 ಇಂಚು ಹಿಂಗೆ. ನಿಮ್ಗೆ ಅಷ್ಟು ಮತ್ತೆ ಇದು ಡೌಟ್ ಅನಿಸಿದ್ರೆ ಇದರಿಂದ ಅಳತೆ ತೊಗೊಬಿಡೋದು ನೋಡಿ. ಕರೆಕ್ಟಾಗಿ ಬಂತು, ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಅದೇನಾರ ಕಮ್ಮಿ ಬಂತು ಅಂದರೆ ಸ್ವಲ್ಪ ಮೇಲೆ ತೊಗೋಬೇಕು, ಜಾಸ್ತಿ ಬೇಕು ಅಂದರೆ ಕೆಳಗಡೆ ಬರಬೇಕು ಅಷ್ಟೇ, ಇನ್ನೇನಿಲ್ಲ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ, ನಮಗೂ ವಿಡಿಯೋ ಹಾಕೋಕ್ಕೆ ಒಂದು ಎಂಕರೇಜ್ ಆಗುತ್ತೆ ನೋಡಿ.